स्वागत है आपका बी न्यूज नेशन में। मैं हूं आबिद हुसैन शेख। वीकेंड कर्फ्यू और स्कूल्स पर सरकार का बड़ा फैसला। 6 से 8 के स्कूल्स खोलने की अनुमति दी सरकार ने। आज सीएम बसवराज बोम्मई के कैबिनेट मंत्रियों और एक्सपर्ट की सभा में अहम फैसला लिया गया है कि आने वाले 6 सितंबर से 6ठी से 8वीं कक्षा के स्कूल्स में क्लासेस चलाई जाएंगी। हफ्ते में 5 दिन क्लासेस चलेंगी। 50% स्टूडेंट्स के अटेंडेंस में चलेंगी क्लासेस। साथ में सार्वजनिक गणेश उत्सव पर आने वाले 3 सितंबर को सीएम के नेतृत्व में सभा करके आखिरी फैसला लिया जाएगा। सरहदी जिलों में लगाए गए वीकेंड कर्फ्यू को कोडगु, दक्षिण कन्नड़, हासन, उडुपी जिलों को छोड़कर बाकी सरहदी जिलों को वीकेंड कर्फ्यू में ढील देते हुए नाइट कर्फ्यू राज्य भर में जारी रहेगा, जो रात 9 से सुबह 5 तक चलेगा। बीजापुर को लेकर पूरी तरह से खुलासा नहीं हो पाया कि वीकेंड कर्फ्यू हटा या नहीं, क्योंकि 2% से कम कोरोना पॉजिटिविटी रेट वाले जिलों में राहत देने की बात की है सरकार के रेवेन्यू मंत्री आर अशोक ने, जिसके लिए बीजापुर की जनता को कुछ इंतजार के बाद राहत मिल सकती है कोरोना पॉजिटिविटी रेट के हिसाब से। ಇನ್ನು ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಚಿವರು ಇಲ್ಲೇ ಇದ್ದಾರೆ, ನಾಗೇಶ್ ಅವರು. ಸೊ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದಿರಿ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಿರಿ, ತಜ್ಞರ ಜೊತೆ ಚರ್ಚೆ ಮಾಡಿದಿರಿ. -2 ಪಾಸಿಟಿವ್ ದರ ಕಡಿಮೆ ಇರುವ ತಾಲೂಕುಗಳಲ್ಲಿ, -2 ಪಾಸಿಟಿವ್ ದರ ಕಡಿಮೆ ಇರುವಂಥ ತಾಲೂಕುಗಳಲ್ಲಿ ಜಿಲ್ಲೆ ಅಲ್ಲ ತಾಲೂಕುಗಳಲ್ಲಿ 6, 7, 8ನೇ ತರಗತಿಯನ್ನು ಕೋವಿಡ್ಡಿನ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ 6ನೇ ತಾರೀಕಿಂದ ಶಾಲೆಗಳನ್ನು ತೆರೆಯುವಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅದು ದಿನ ಬಿಟ್ಟು ದಿನ ಮಾಡಬೇಕು. 50% ಹಾಜರಾತಿ ಇರಬೇಕು. ವಾರದಲ್ಲಿ ಮೊದಲು 6 ದಿನ ಇತ್ತು, ಏನು 9th, 10th, 11th ಇವೆಲ್ಲ 6 ದಿನ ಶಾಲೆ ನಡೀತಾ ಇತ್ತು. ಇದಕ್ಕಾಗಲ್ಲ. 6, 7, 8ನೇ ತಾರೀಕಿಗೆ 5 ದಿನ ಶಾಲೆ ನಡೆಯೋಕ್ಕೆ ಅವಕಾಶ ಕೊಡಿ. 5 ಡೇಸ್, 1 ತಿಂಗಳು ಇದ್ರ ನೋಡ್ತೀರಿ. 5 ಡೇಸ್ ಮಾತ್ರ. 5 ಡೇಸಲ್ಲಿ 2 ಡೇಸನ್ನು ಕ್ಲೀನಪ್ ಮಾಡೋವಂಥದ್ದಕ್ಕೆ, 2 ದಿನ ಅದನ್ನು ಪಾಕ್ ಮಾಡೋದು, ಏನೇನು ಕೋವಿಡ್ ನಿಯಂತ್ರಣ ಮಾಡೋವಂಥದ್ದಕ್ಕೆ ಏನೇನು ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು, ಕ್ಲೀನ್ ಮಾಡಬೇಕು, ಅದಕ್ಕೆ 2 ಡೇಸ್ ಸಣ್ಣ ಮಕ್ಕಳಿಂದ ಕ್ಲೀನಪ್ ಮಾಡೋಕ್ಕೆ 2 ಡೇಸನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಅದು 6, 7, 8ನೇ ತರಗತಿಗೆ ಸಂಬಂಧಪಟ್ಟಂತೆ. ಹಾಂ ಹೌದು, ಅಷ್ಟೇ, ಕರೆಕ್ಟ್. ಸೋಮವಾರದಿಂದ ಶುಕ್ರವಾರದವರೆಗೂ, ಶನಿವಾರ ಭಾನುವಾರ ಇದನ್ನು ಸ್ಯಾನಿಟೈಸ್ ಮಾಡೋವಂಥದ್ದಕ್ಕೆ, ಕ್ಲೀನಪ್ ಮಾಡೋವಂಥದ್ದಕ್ಕೆ ಅವಕಾಶ. ಅದು ದಿನ ಬಿಟ್ಟು ದಿನ, ಅಂದರೆ ಆಲ್ಟರ್ನೇಟಿವ್ ಮಕ್ಕಳು ಬರ್ತಾರೆ. ಡೈಲಿ ನಡೆಯುತ್ತೆ ಸ್ಕೂಲು, ಮಕ್ಕಳು ಬರೋದು ಆಲ್ಟರ್ನೇಟಿವ್ ದಿನ ಬರ್ತಾರೆ. ಈಗ 50, ಹೌದೌದು, ಇವಾಗ 40-30 ಜನ ಮಕ್ಕಳಿದ್ರೆ 15 ಜನ ಮಕ್ಕಳು ಬರ್ತಾರೆ. 1 ದಿನ ಲೀವ್ ಅವ್ರಿಗೆ, ಮತ್ತೆ 15 ದಿನ ಬರ್ತಾರೆ. ಆಲ್ಟರ್ನೇಟಿವ್ ಡೇ, ಹಾಫ್ ಡೇನೆ ತನಗೆ. ಈಗ ಹೆಂಗಿದೆ ಹಂಗೆ 10th ಹೇಗಿದೆ. 10th ಇನ್ನೊಂದ್ಸರಿ ಹೇಳ್ಬೇಕಂತ ಹೇಳ್ತಿದ್ದೀರಿ. 2%ಗಿಂತ ಪಾಸಿಟಿವ್ ದರ ಕಡಿಮೆ ಇರುವಂಥ ತಾಲೂಕುಗಳಲ್ಲಿ 6, 7 ಮತ್ತು 8ನೇ ತರಗತಿಯ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೋವಿಡ್ಡಿನ ಮಾರ್ಗಸೂಚಿಗಳನ್ನು ಅನುಸರಿಸಿ 6ನೇ ತಾರೀಕಿನಿಂದ ಶಾಲೆಗಳನ್ನು ದಿನ ಬಿಟ್ಟು ದಿನ, ಅಂದರೆ 50% ಹಾಜರಾತಿಯೊಂದಿಗೆ ತರಗತಿಯನ್ನು ನಡೆಸಲು, ಅದೇ ರೀತಿ ವಾರಾಂತ್ಯದಲ್ಲಿ 2 ದಿನ ಶನಿವಾರ ಭಾನುವಾರ ಶಾಲೆ ಇರುವುದಿಲ್ಲ. ಸೋಮವಾರದಿಂದ ಶುಕ್ರವಾರದವರೆಗೂ ಶಾಲೆ ಇರುತ್ತೆ. ಆ 2 ದಿನ ಸ್ಯಾನಿಟೈಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಅವಕಾಶವನ್ನು ಬಳಸ್ಕೊಂಡು ಶಾಲೆಗಳನ್ನು ತೆರೆಯುವಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ COVID-19 ಬಗ್ಗೆ ತಜ್ಞರು ಮತ್ತು ಮಂತ್ರಿಗಳು, ಅಧಿಕಾರಿಗಳ ಜೊತೆ ಇವತ್ತು ಒಂದು ಸಭೆಯನ್ನು ನಾವು ಮಾಡಿದ್ರಿ. ಆ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿ ನಿಯಮಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಇವತ್ತು ಪ್ರಕಟ ಮಾಡ್ತಾ ಇದ್ದೀರಿ. ಪ್ರಮುಖವಾಗಿ ಇವತ್ತು ಕೇರಳದಲ್ಲಿ ದಿನೇ
ಅಲ್ಲಿನ ಕೋವಿಡ್ ಪಾಸಿಟಿವ್ ಸಂಖ್ಯೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಕೇರಳದಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ 1 ವಾರಗಳ ಕಾಲ ಕಡ್ಡಾಯವಾದಂಥ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೀರಿ ಈಗಾಗಲೇ. ಮತ್ತು 7 ಡೇಸ್ ಆದಮೇಲೆ ಕಂಪಲ್ಸರಿಯಾಗಿ ಕೋವಿಡ್ ಪರೀಕ್ಷೆಯನ್ನು ಅವರು ಒಳಪಡಲೇಬೇಕಿದೆ. ಇವೆರಡೂ ಕೇರಳದಿಂದ ಬರುವಂಥವ್ರಿಗೆ ಕಡ್ಡಾಯವಾಗಿ ಮಾಡಬೇಕು ಅಂತ ಆದೇಶವನ್ನು ನಾವು ಇವತ್ತು ಹೊರಡಿಸ್ತೀರಿ. ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಶಿವಮೊಗ್ಗ, ಕೋಲಾರ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ 1.5ಗಿಂತ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಕೆಲವು ನಿರ್ಬಂಧಗಳನ್ನು ಏನು ಹಾಕಿದ್ರಿ, ಆ ನಿರ್ಬಂಧಗಳನ್ನು ಸಡಿಲ ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನ ಮಾಡಿದ್ರಿ. ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಶಿವಮೊಗ್ಗ, ಕೋಲಾರ, ಕಲಬುರಗಿ 1.5ಗಿಂತ ಕಡಿಮೆ ಇದೆ ಇಲ್ಲಿ. ಅದಕ್ಕೋಸ್ಕರ ನಿರ್ಬಂಧಗಳಿಗೆ ಏನೋ ಕಠಿಣ ನಿರ್ಬಂಧಗಳಿತ್ತು ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥ ದೃಷ್ಟಿಯಲ್ಲಿ ಹೇಳಿದಿರಿ. ಉಳಿದಂತೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಏನಿದೆ ಅದು ಹಾಗೇ ಇರುತ್ತೆ. ಏನು ನಿರ್ಬಂಧಗಳಿವೆ ಅದನ್ನು ರಿಲೀಸ್ ಮಾಡಲ್ಲ, ಯಾಕಂದರೆ ಹೈಯೆಸ್ಟ್ ಇರೋವಂಥದ್ದು ಅದ್ರ ಬಗ್ಗೆ. ಹೌದೌದು ಅಲ್ಲ, ರಿಲ್ಯಾಕ್ಸ್ ಮಾಡ್ತೀರಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ರಿಲ್ಯಾಕ್ಸ್ ಮಾಡ್ತೀರಿ. ಅಂದರೆ ಕೊಡಗು, ಹಾಸನ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ವಾರಾಂತ್ಯದ ಕರ್ಫ್ಯೂವನ್ನು ಸಡಿಲಗೊಳಿಸ್ತೀರಿ. ಅದು ಈಗ ಮೇಲೆ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ವಾರಾಂತ್ಯದ ಕರ್ಫ್ಯೂವನ್ನು ಸಡಿಲಗೊಳಿಸುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀರಿ. ಕೇರಳದಲ್ಲಿ ಪಾಸಿಟಿವ್ ದರ 19ಕ್ಕೆ ಏರಿದ್ದು ಪ್ರತಿದಿನ 30,000ಕ್ಕೆ ಹೆಚ್ಚು ವರದಿಯಾಗ್ತಾ ಇರ್ತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಈ ನಿರ್ಬಂಧನ ಮುಂದುವರಿಯುತ್ತೆ. ಯಾಕಂದರೆ ಕೇರಳದಿಂದ ಭಾಳಷ್ಟು ಜನ ಮಂಗಳೂರು ಮತ್ತು ಕೊಡಗಿಗೆ ಬರ್ತಾರೆ ಡೈಲಿ. ಆ ದೃಷ್ಟಿಯಿಂದ ಈ 2 ಜಿಲ್ಲೆಗಳನ್ನು ಅಲರ್ಟ್ ಮಾಡುವಂಥ ದೃಷ್ಟಿಯಿಂದ ಆ ನಿರ್ಬಂಧನೆಗಳೆಲ್ಲ ಹಾಗೆ ಮುಂದುವರಿಯುತ್ತದೆ. ಪ್ರಮುಖವಾಗಿ ಮದುವೆಗಳಿಗೆ ಸಂಬಂಧಪಟ್ಟಂತೆ ಮದುವೆ ಈ ಚೌಟ್ರಿ ಮಾಲೀಕರುಗಳು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಪದೇ ಪದೇ ಭೇಟಿ ಮಾಡಿದರು, ತಮ್ಮ ಅಹವಾಲುಗಳನ್ನು ಹೇಳಿದ್ದಾರೆ, ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. 3ನೇ ಅಲೆ ಬರುವ ನಿರೀಕ್ಷೆಯಲ್ಲಿ ನೆರೆಯ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಕರಣಗಳು ಹೆಚ್ಚಾಗಿದೆ. ಆದ್ದರಿಂದ ನಾವು ಕೂಡ ಈ ಗಣೇಶ ಹಬ್ಬದ ಬಗ್ಗೆ ಭಾಳ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗಿದೆ. ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಗಣಪತಿ, ವಿಶೇಷವಾಗಿ ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ ಈ ಭಾಗಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗಣಪತಿಯನ್ನು ಮಾಡ್ತಾರೆ. ಮತ್ತು ಚಿತ್ರದುರ್ಗ ಒಂದರಲ್ಲೇ ಸುಮಾರು 2 ಲಕ್ಷ ಜನ ಸೇರ್ತಾಯಿದ್ರು. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ನಮ್ಮ SP ಗಳಿಗೆ ಯಾರ್ಯಾರು ಗಣಪತಿ ಹಬ್ಬ ಮಾಡ್ತಾರೆ, ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದು 30 ಕಡೆ ದೊಡ್ಡ ಸಂಖ್ಯೆಯಲ್ಲಿ ಗಣಪತಿ ಮಾಡ್ತಾರೆ. ಅಂದರೆ 50,000 ಜನ, 60,000 ಜನ ಸರಿ. ಉಳಿದಂಥದ್ದು ನಾರ್ಮಲ್ಲಾಗಿ ಇದೆ. ಇನ್ನು ಕೆಲವು ಕಡೆ ಹಳ್ಳಿ ಕಡೆ ಸಣ್ಣ ಪುಟ್ಟ ಮಾಡಿದ ನಂತರ ಅದು ಲೆಕ್ಕ ಒಟ್ಟಾರೆ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಈ ಗಣಪತಿಯನ್ನು ಮಾಡ್ತಾರೆ, ಯಾರ್ಯಾರು ಸಂಘಟಕರಿದ್ದಾರೆ ಅವ್ರ ಜೊತೆ ಎಲ್ಲರೂ ಒಂದು ಸುತ್ತಿನ ಮಾತುಕತೆಯನ್ನು, ದೊಡ್ಡ ಗಣಪತಿಗಳು ಮಾಡ್ತಾ ಇದ್ದಾರಲ್ಲ ಅವರು ಎಲ್ಲ ಸೇರಿದ್ರು ಒಂದು 200 ಆಗಲ್ಲ. ಇಡೀ ರಾಜ್ಯದಲ್ಲಿ ಸುಮಾರು ಒಂದು 2,000 ಜನ, 3,000 ಜನ ಸೇರೋದೆಲ್ಲ ಸೇರಿಸಿದ್ರು ಕೂಡ ಇಡೀ ರಾಜ್ಯದಲ್ಲಿ 200-300 ಆಗ್ಬೋದು ಅಂತ. ಸೊ ಇವ್ರನ್ನೆಲ್ಲರನ್ನ ಈಗಾಗಲೇ ಪೊಲೀಸ್ ಹತ್ರ ಲಿಸ್ಟ್ ಇದೆ, ಅವರು ಪರ್ಮಿಷನ್ಗಳು ತೊಗೊಂಡಿದ್ದಾರೆ ಹಿಂದೆ ಎಲ್ಲ ಮಾಡೋಕ್ಕೆ. ಅವ್ರನ್ನ ಕರೆದು ಮಾತಾಡಬೇಕು. ಮಾತಾಡಾದಮೇಲೆ ನಾವು ಮುಖ್ಯಮಂತ್ರಿಗಳು ಮತ್ತೊಂದು 5ನೇ ತಾರೀಕು ಸಭೆಯನ್ನು ನಾವು ಮಾಡ್ತೀರಿ. 5ನೇ ತಾರೀಕು ಮತ್ತೊಂದು ಸಭೆಯನ್ನು ಮಾಡ್ತೀರಿ. ಅವತ್ತು ಕೆಲವು ನಿಬಂಧನೆಗಳಿಗೆ ಒಳಪಟ್ಟಂತೆ ಹಿಂದೆ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಮನವಿಯನ್ನು ಕೊಟ್ಟಿದೆ. ಭಾಳಷ್ಟು ರಾಜಕೀಯ ನಾಯಕರು
इधर ಬಗ್ಗೆ ನಮ್ಮ ಸರ್ಕಾರದ गमन इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाग मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।